ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಅಧಿಕ ಮಾಸದೊಳಗೆ ಮಾಡುವಂಥ 16 ಸೋಮವಾರ ಪೂಜಾದ ಪ್ರಸಾದ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಭಾಳ ಶ್ರೇಷ್ಠವಾದ ಪೂಜೆ ಮತ್ತು ಪ್ರಸಾದನ ಕೂಡ ಅಷ್ಟು ಶ್ರೇಷ್ಠವಾಗಿರ್ತೈತಿ. ಇದನ್ನ ಮಾಡಕ್ಕೆ ಬೇಕಾಗುವಂಥ ಸಾಮಗ್ರಿಗಳೇನೇನಪ್ಪ ಅಂತಂದ್ರೆ ಗೋಧಿ, ಬೆಲ್ಲ ಮತ್ತು ತುಪ್ಪ. ಅದು ಆಕಳ ತುಪ್ಪ ಆಗಿರಬೇಕು. ನೋಡ್ರಿ, ಈ ರೀತಿಯಾಗಿ ನಾವು 1 ಗ್ಲಾಸ್ ಗೋಧಿ ತಗೊಂಡಿನಿ. ಈ ರೀತಿಯಾಗಿ ಹುರ್ಕೋಬೇಕು. ನೋಡ್ರಿ, ಚಟಪಟ ಅನ್ನಕತ್ತಾವು. ಇವಕ್ಕೆ ತುಪ್ಪ ಅದು ಹಾಕೋಂಗಿಲ್ರಿ. ಹುರ್ಕೊಂಡ್ಮೇಲೆ ಬೆಲ್ಲ ಜಜ್ಜಿಟ್ಟಗೋರಿ. ಅವು ಸ್ವಲ್ಪ ಗೋಧಿ ಆರಿದು ಅಂತಂದ್ರೆ ಮಿಕ್ಸಿಗೆ ಹಾಕೋರಿ. ಇನ್ನು ಬೆಲ್ಲ ಕುಡಿಸ್ಕೋರಿ. ಅದಕ್ಕೆ ಜಜ್ಜಿಟ್ಟಿರ್ತಿರಲ್ಲ ಅದಕ್ಕೆ ನಾನು ನಂದಿನಿ ತುಪ್ಪ ತರಿಸಿದ್ನಿರಿ. ಯಾಕಂದ್ರೆ ಆಕಳ ತುಪ್ಪ ನನಗೆ ಸಪ್ರೇಟ್ ಆಗಿ ಸಿಕ್ಕಿರ್ಲಿಲ್ಲ. ಮೂರನ್ನು ಕುಡಿಸಿ ಮತ್ತೊಮ್ಮೆ ಮಿಕ್ಸಿಗೆ ಹಾಕೊಂಡು ಆಮೇಲೆ ನೋಡ್ರಿ ಒಂದು ಬುಟ್ಟಿಗೆ ಹಾಕೊಂಡು ನೀವು ಮತ್ತೊಂದು ಸ್ವಲ್ಪ ತುಪ್ಪ ಬೇಕಂದ್ರೆ ಸೇರಿಸ್ಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೋರಿ. ನೀವು ಬೇಕಂದ್ರೆ ಉಂಡಿ ಕಟ್ಕೋಬಹುದ್ರಿ. ತುಪ್ಪ ಎಷ್ಟು ಹಾಕ್ತಿರಿ ಅಷ್ಟು ಚಲೋನ ಆಗಿರ್ತೈತಿ. ಈ ಪ್ರಸಾದ ಮಾಡುವಾಗ ನಾವು ಆದಷ್ಟು ಮಡಿಯಾಗಿರ್ಬೇಕ್ರಿ. ಇದು ಶಿವನಿಗೆ ಬಹಳ ಇಷ್ಟವಾದ ಪ್ರಸಾದ ಅಂತ್ರಿ. ಇದನ್ನ ನೈವೇದ್ಯ ಮಾಡುವಾಗ ಮಾತ್ರ 3 ಪಾಲು ಮಾಡ್ಕೊಂಡು 1 ಪಾಲು ಆಕಳಿಗೆ, 1 ಪಾಲು ದೇವರಿಗೆ, 1 ಪಾಲು ಎಲ್ಲಾರ್ಗು ಕೊಡಾಕಂತ ಹೇಳಿ ಮಾಡ್ಕೊಂಡ ನೀವು ಬೇಕಂದ್ರೆ ಉಂಡಿ ಕಟ್ಕೋರಿ, ಇಲ್ಲಾಂದ್ರೆ ಹಂಗ ಇಟ್ಕೋರಿ, ನಡಿತತಿ. ಆದ್ರ ಈ ಪ್ರಸಾದವನ್ನು ಮಾತ್ರ ವೇಸ್ಟ್ ಮಾಡಬಾರ್ದು, ಚೆಲ್ಬಾರ್ದು, ಸ್ನಾನ ಆಗ್ಲಾರ್ದ ಮುಟ್ಟಬಾರ್ದು. ನಿಮಗೇನಾದ್ರೂ ಈ ವ್ರತದ ಬಗ್ಗೆ ಇನ್ನೂ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಮಾಡ್ರಿ. ಖಂಡಿತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ. ಥ್ಯಾಂಕ್ ಯು.